ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಶ್ರೇಯಸ್ ಅಯ್ಯರ್ ಅಬ್ಬರ ಬ್ಯಾಟಿಂಗ್ ಸ್ವರ್ಗದಲ್ಲಿ ಗೆದ್ದು ಬೀಗಿದ ಪಂಜಾಬ್ ಕಿಂಗ್ಸ್. ವ್ಯರ್ಥವಾದ ಅಭಿಷೇಕ್ ಶರ್ಮಾರ ಸಿಕ್ಸರ್ಗಳ ಸುರಿಮಳೆ. ಪಂಜಾಬ್ ಕಿಂಗ್ಸ್ಗೆ 6 ವಿಕೆಟ್ಗಳ ಸುಲಭ ಗೆಲುವು. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ನಡೆದಂಥ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು 6 ವಿಕೆಟ್ಗಳಿಂದ ಸುಲಭವಾಗಿ ಸೋಲಿಸಿ ಇದೀಗ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ ಮತ್ತು ಸೋಲಿಲ್ಲದ ಸರದಾರನಾಗಿ ತನ್ನ ಛಾಪನ್ನು ಮತ್ತೊಮ್ಮೆ ಒತ್ತಿದೆ. ಇನ್ನು ಇವತ್ತು ಚಂಡೀಗಢದಲ್ಲಿ ನಡೆದಂಥ ಮ್ಯಾಚ್ನಲ್ಲಿ ಮೊದಲು ಟಾಸ್ ಗೆದ್ದಂಥ ಪಂಜಾಬ್ ಕಿಂಗ್ಸ್ ತಂಡ ಎದುರಾಳಿ ತಂಡವಾದಂಥ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಡ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಸನ್ರೈಸರ್ಸ್ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ ಬಹು ದೊಡ್ಡ ಮೊತ್ತವಾದಂಥ 219 ರನ್ಗಳ ಟಾರ್ಗೆಟನ್ನು ಮಾಡಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ 220 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡುತ್ತೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬ್ಯಾಟಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಆದರೆ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರು ಭರ್ಜರಿಯಾಗಿ ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಹೊಡೆದು ಕೇವಲ 49 ಬಾಲ್ನಲ್ಲಿ 120 ರನ್ನನ್ನು ಅವರು ಸೆಟ್ ಮಾಡ್ತಾರೆ. ಅಂದರೆ 8.1 ಓವರ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮೊತ್ತ 120 ದಾಟತ್ತೆ. ಹಾಗಾಗಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈ ಇಬ್ಬರು ಆಡ್ತಾ ಇರುವುದನ್ನು ನೋಡ್ತಾ ಹೋದರೆ ಆ ಸ್ಕೋರ್ ಕೂಡ 300ರ ಗಡಿ ದಾಟಬಹುದು ಅಥವಾ 300ರ ಆಸುಪಾಸು ಇರಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಇತ್ತು. ಅಭಿಷೇಕ್ ಶರ್ಮಾ ತಾನು ಎದುರಿಸಿದಂಥ 28 ಬಾಲ್ಗಳಲ್ಲಿ 5 ಅದ್ಭುತವಾದಂಥ ಬೌಂಡ್ರಿ ಮತ್ತು 8 ಅಮೋಘವಾದಂಥ ಸಿಕ್ಸರ್ಗಳ ನೆರವಿನಿಂದ 74 ರನ್ನನ್ನು ಚಚ್ಚುತ್ತಾರೆ. ಜೊತೆಗೆ ಅವರ ಜೊತೆಗಿದ್ದಂಥ ಆಸ್ಟ್ರೇಲಿಯನ್ ಆಟಗಾರ ಟ್ರಾವಿಸ್ ಹೆಡ್ ಕೂಡ 23 ಎಸೆತದಲ್ಲಿ 5 ಮನಮೋಹಕವಾದಂಥ ಬೌಂಡ್ರಿ ಮತ್ತು 1 ಅಮೋಘವಾದಂಥ ಸಿಕ್ಸರ್ಗಳ ನೆರವಿನಿಂದ ಬರೋಬ್ಬರಿ 38 ರನ್ ಹೊಡೆದು ಮೊದಲು ವಿಕೆಟ್ ಪತನ ಆಗುತ್ತೆ. ಆಗ ತಂಡದ ಸ್ಕೋರ್ 8.1 ಓವರ್ನಲ್ಲಿ 120 ಆಗಿರುತ್ತೆ. ಅದಾದ ನಂತರ ಯಾಕೋ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಆಟಗಾರರು ಅಷ್ಟಕ್ಕಷ್ಟೇ ಎನ್ನುವಂತೆ ಆಡಿ ಸ್ವಲ್ಪ ಮಟ್ಟಿಗೆ ಸ್ಕೋರ್ ಕಡಿಮೆ ಆಯಿತು. ಕ್ಯಾಪ್ಟನ್ ಈಶನ್ ಕಿಶನ್ 17 ಬಾಲಲ್ಲಿ 3 ಬೌಂಡ್ರಿ ಮತ್ತು 1 ಸಿಕ್ಸರ್ನ ನೆರವಿನಿಂದ 27 ರನ್ ಚಚ್ಚುತ್ತಾರೆ. ಅದಾದ ನಂತರ ಕ್ಲಾಸನ್ ವಿಕೆಟ್ ಕೀಪರ್ ಜೊತೆಗೆ ಸೌತ್ ಆಫ್ರಿಕಾ ಆಟಗಾರರಾಗಿರುವಂಥ ಹೆನ್ರಿಚ್ ಕ್ಲಾಸನ್ ಕೂಡ 33 ಎಸೆತದಲ್ಲಿ ಕೇವಲ 1 ಬೌಂಡ್ರಿ ಮತ್ತು 1 ಸಿಕ್ಸರ್ಗಳ ನೆರವಿನಿಂದ 39 ರನ್ ಹೊಡೆದು ತಂಡವನ್ನು ಅಂದರೆ 6 ವಿಕೆಟ್ಗಳನ್ನ ಕಳೆದುಕೊಂಡು 20 ಓವರ್ಗಳಲ್ಲಿ 219 ರನ್ ಮಾಡಿ ಎದುರಾಳಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ 220 ರನ್ಗಳ ಬೃಹತ್ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡ್ತಾರೆ. ಇನ್ನು ಪಂಜಾಬ್ ಕಿಂಗ್ಸ್ನ ಬೌಲಿಂಗ್ ಹೇಗಿತ್ತು ಅಂದರೆ ಹರ್ಷದೀಪ್ ಸಿಂಗ್ ಅವರು ಅದು ಯಾಕೆ ಹಾಗೆ ಬೌಲಿಂಗ್ ಮಾಡಿದ್ರೂ ಕೂಡ ಅರ್ಥನೇ ಆಗ್ತಿರಲಿಲ್ಲ. ಒಂದೊಂದು ಓವರ್ನಲ್ಲಿ 10-11 ಬಾಲನ್ನು ಹಾಕಿದ್ರು, ಕಂಟಿನ್ಯೂಸ್ ಆಗಿ 2-3 ವೈಡ್ ಹಾಕಿದ್ರು. ಹಾಗಾಗಿ ಅವರ ಬೌಲಿಂಗ್ ತುಂಬ ವರ್ಸ್ಟ್ ಆಗಿತ್ತು. ಒಬ್ಬ ಇಂಟರ್ನ್ಯಾಷನಲ್ ಆಡಿದಂಥ ಅಥವಾ T20 ಫಾರ್ಮೆಟಲ್ಲಿ ನಂಬರ್ 1 ಬೌಲರ್ ಆಗಿರುವಂಥ ಹರ್ಷದೀಪ್ ಸಿಂಗ್ ಅವರು ಕಳೆದ 2 ಪಂದ್ಯಗಳಿಂದ ಅವರು ಆಡ್ತಾ ಇರುವಂಥ ಅಥವಾ ಬೌಲಿಂಗ್ ಮಾಡ್ತಿರುವಂಥ ರೀತಿ ನೋಡ್ತಿದ್ರೆ ಎಲ್ಲೋ ಅವರಿಗೆ ಲಯ ಕಳೆದು ಹೋಗಿರ್ಬೋದು ಎನ್ನುವಂಥ ಸಂಶಯ ಬರುತ್ತೆ. ಅವರು ಹಾಕಿದಂಥ 4 ಓವರ್ನಲ್ಲಿ ಬರೋಬ್ಬರಿ 50 ರನ್ನನ್ನು ಕೊಟ್ಟರು, ಜೊತೆಗೆ 2 ವಿಕೆಟ್ ಕೂಡ ಕಬಳಿಸಿದ್ರು. ಇನ್ನು ಝೇವಿಯರ್ ಕೂಡ 4 ಓವರನ್ನು ಬೌಲಿಂಗ್ ಮಾಡಿ 47 ರನ್ನನ್ನು ನೀಡಿ 1 ವಿಕೆಟನ್ನು ಕಬಳಿಸ್ತಾರೆ. ಮಾರ್ಕೋ ಜೇಸನ್ ಆ್ಯಸ್ ಯೂಸ್ವಲ್ 4 ಓವರನ್ನು ಮಾಡಿ 40 ರನ್ನನ್ನು ನೀಡ್ತಾರೆ. ಅವರಿಗೆ ಯಾವುದೇ ವಿಕೆಟನ್ನು ಕೂಡ ಸಿಕ್ಕಲಿಲ್ಲ. ವೈಜಾಗ್ ವಿಜಯ್ ಕುಮಾರ್ ಅವರು ಕೂಡ 2 ಓವರನ್ನು ಬೌಲಿಂಗ್ ಮಾಡ್ತಾರೆ, ಬರೋಬ್ಬರಿ 33 ರನ್ನನ್ನು ಬಿಟ್ಕೊಡ್ತಾರೆ. ಚಹಲ್ ಮತ್ತೊಮ್ಮೆ ವಿಫಲರಾಗ್ತಾರೆ, 3 ಓವರನ್ನು ಬೌಲಿಂಗ್ ಮಾಡಿ 33 ರನ್ನ ಬಿಟ್ಕೊಡ್ತಾರೆ. ಅವ್ರಿಗೆ ಯಾವುದೇ ಒಂದು ಸಫಲತೆ ಸಿಕ್ಕಿಲ್ಲ. ಇನ್ನು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡವರು ಮತ್ತು ಈ ಸನ್ರೈಸರ್ ಹೈದರಾಬಾದ್ ತಂಡದ ಮೊತ್ತವನ್ನು ಕಟ್ಟಾಕುವಲ್ಲಿ ಸಫಲರಾದಂಥ ಒಬ್ಬನೇ ಬೌಲರ್ ಅಂದರೆ ಅದು ಶಶಾಂಕ್ ಸಿಂಗ್ ಅವರು ತಾನು ಎಸೆದಂಥ 3 ಓವರ್ಗಳಲ್ಲಿ ಕೇವಲ 20 ರನ್ನನ್ನು ನೀಡಿ 2 ಮಹತ್ತರವಾದಂಥ ವಿಕೆಟನ್ನು ಕಬಳಿಸ್ತಾರೆ. ಹೀಗಾಗಿ ಒಂದು ಹಂತಕ್ಕೆ 300ರ ಗಡಿ ದಾಟುವಂಥ ಅವಕಾಶದಲ್ಲಿದ್ದಂಥ ಸನ್ರೈಸರ್ಸ್ ಹೈದರಾಬಾದ್ ತಂಡ ನಿಗದಿತ 20 ಓವರ್ನಲ್ಲಿ 219 ರನ್ನನ್ನು ಗಳಿಸಲು ಮಾತ್ರ ಸಾಧ್ಯವಾಗುತ್ತೆ, ಅದು ಬ್ಯಾಟಿಂಗ್ ಸ್ವರ್ಗದಲ್ಲಿ. ಹೀಗಾಗಿ ಮೊದಲು 49 ಬಾಲ್ನಲ್ಲಿ 120 ರನ್ ಗಳಿಸಿದರೂ ಕೂಡ
ಕೊನೆಯ 20 ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಯಿತು. ಹೀಗಾಗಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ 220 ರನ್ಗಳ ಒಂದು ಬೃಹತ್ ಮೊತ್ತದ ಸವಾಲು ಆಗುತ್ತೆ. ಇನ್ನು ಆ 220 ರನ್ಗಳ ಸವಾಲನ್ನು ಬೆನ್ನಟ್ಟಿದಂಥ ಪಂಜಾಬ್ ಕಿಂಗ್ಸ್ ತಂಡದ ಓಪನರ್ಗಳು ಹೇಗೆ ಸನ್ರೈಸರ್ಸ್ ತಂಡದ ಓಪನರ್ಗಳು ಬ್ಯಾಟಿಂಗ್ ಆಡಿದ್ರಲ್ಲ ಅದಕ್ಕಿಂತ ಡಬಲ್ ಸ್ಪೀಡಲ್ಲಿ ಆಟ ಆಡಲಿಕ್ಕೆ ಹೋದರು. ಅದರಲ್ಲೂ ಮುಖ್ಯವಾಗಿ ಪ್ರಿಯಾಂಶು ಆರ್ಯ ಮತ್ತು ಪ್ರಭ್ ಸಿಮ್ರನ್ ಸಿಂಗ್ ಅವರ ಆಟ ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಇವರು ಕೂಡ 15 ಓವರಲ್ಲಿ ಮುಗಿಸ್ಬಿಡ್ತಾರೆ ಮ್ಯಾಚು. ಇಲ್ಲಿ ಬೌಲರ್ಗಳಿಗೆ ಯಾವುದೇ ಮಾನ ಮರ್ಯಾದೆ ಯಾವುದು ಕೊಡ್ತಾನೆ ಇಲ್ಲ ಎನ್ನುವಂಥ ಮಟ್ಟಿಗೆ ಅವರ ಆಟ ಇತ್ತು. ಪ್ರಭ್ ಸಿಮ್ರನ್ 25 ಎಸೆತದಲ್ಲಿ 4 ಭರ್ಜರಿ ಬೌಂಡರಿ ಮತ್ತು 4 ಭರ್ಜರಿ ಸಿಕ್ಸ್ಗಳ ನೆರವಿನಿಂದ 51 ರನ್ ಹೊಡೆದು ಔಟ್ ಆಗ್ತಾರೆ. ಅವರ ಜೊತೆಗಾರ ಪ್ರಿಯಾಂಶು ಆರ್ಯ ಕೇವಲ 20 ಎಸೆತದಲ್ಲಿ 5 ಬೌಂಡರಿ ಮತ್ತು 5 ಸಿಕ್ಸರ್ಗಳ ನೆರವಿನಿಂದ ಬರೋಬ್ಬರಿ ಕೇವಲ 20 ಎಸೆತದಲ್ಲಿ ಬರೋಬ್ಬರಿ 57 ರನ್ ಹೊಡಿತಾರೆ. ಅವರು ಔಟ್ ಆದಾಗ 6.2 ಓವರ್ನಲ್ಲಿ ಬರೋಬ್ಬರಿ 99 ರನ್ನನ್ನು ಪೇರಿಸಿ ಔಟ್ ಆಗ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಒಳ್ಳೆ ಓಪನಿಂಗ್ ಸಿಗುತ್ತೆ. ಆ ಓಪನಿಂಗ್ ಆದ ನಂತರ ಹಿಂದೆ ಮುಂದೆ ತಿರುಗಿ ನೋಡಲಿಲ್ಲ ಅಂದರೆ ಪಂಜಾಬ್ ಕಿಂಗ್ಸ್ ತಂಡ ಮತ್ತೆ ಹಿಂತಿರುಗಿ ನೋಡೋ ಅವಕಾಶ ಇರಲಿಲ್ಲ. ಕೂಪರ್ ಕೊನೋಲಿ ಅವರು 12 ಎಸೆತದಲ್ಲಿ 1 ಬೌಂಡರಿ ನೆರವಿನೊಂದಿಗೆ 11 ರನ್ ಗಳಿಸಲು ಮಾತ್ರ ಸಕ್ರಿಯರಾಗ್ತಾರೆ. ಅದಾದ ನಂತರ ಕ್ಯಾಪ್ಟನ್ ಅಯ್ಯರ್ ತಮ್ಮ ಜವಾಬ್ದಾರಿಯುತ ಆಟವನ್ನು ಆಡಿ 33 ಎಸೆತದಲ್ಲಿ 5 ಬೌಂಡ್ರಿ ಮತ್ತು 5 ಭರ್ಜರಿ ಸಿಕ್ಸರ್ಗಳ ನೆರವಿನಿಂದ ಔಟ್ ಆಗದೆ 69 ರನ್ನನ್ನು ಮಾಡ್ತಾರೆ. ಅವರ ಜೊತೆಗಾರರಾದಂಥ ನೆಹಲ್ ಒಡೆರ 14 ಬಾಲ್ನಲ್ಲಿ 14 ರನ್ ಹೊಡಿತಾರೆ. ಜೊತೆಗೆ ಅಯ್ಯರ್ ಅವರ ಜೊತೆ ಕೊನೆಗೆ ಬಂದಂಥ ಶಶಾಂಕ್ ಸಿಂಗ್ ಅವರು ಕೂಡ 9 ಎಸೆತದಲ್ಲಿ 1 ಬೌಂಡ್ರಿ ಮತ್ತು 1 ಸಿಕ್ಸರ್ಗಳ ನೆರವಿನಿಂದ 16 ರನ್ ಮಾಡಿ ಔಟ್ ಆಗದೆ ತಂಡವನ್ನು ಇನ್ನೂ 8 ಎಸೆತ ಬಾಕಿ ಇರುವಂತೆ 4 ವಿಕೆಟ್ಗಳ ನಷ್ಟಕ್ಕೆ ಟಾರ್ಗೆಟನ್ನು ರೀಚ್ ಮಾಡುತ್ತೆ. ಮತ್ತು ಈ ಮುಖಾಂತರ ಪಂಜಾಬ್ ಕಿಂಗ್ಸ್ ತಂಡ 6 ವಿಕೆಟ್ಗಳ ಸುಲಭ ಗೆಲುವನ್ನು ದಾಖಲಿಸುತ್ತೆ. ಈ ಮುಖಾಂತರ ಪಂಜಾಬ್ ಕಿಂಗ್ಸ್ ತಂಡ ಕೂಡ ಇಲ್ಲಿ ತನಕ ಯಾವುದೇ ಮ್ಯಾಚಲ್ಲಿ ಸೋತಿಲ್ಲ. ಆಡಿದಂಥ 4 ಮ್ಯಾಚ್ನಲ್ಲಿ 3 ಮ್ಯಾಚನ್ನು ಗೆದ್ದಿದೆ. 1 ಪಂದ್ಯ ಮಳೆಯಿಂದ ಡ್ರಾ ಆದ ಕಾರಣಕ್ಕಾಗಿ 1 ಪಾಯಿಂಟ್ ಬಂದು, ಹೀಗಾಗಿ ರಾಜಸ್ಥಾನ್ ರಾಯಲ್ಸ್ 4 ಪಂದ್ಯದಲ್ಲಿ 4 ಗೆದ್ದುಕೊಂಡು 8 ಪಾಯಿಂಟಲ್ಲಿ ನಂಬರ್ 1ನಲ್ಲಿದ್ದಾರೆ. ಈಗ ಪಂಜಾಬ್ ಕಿಂಗ್ಸ್ ತಂಡ ಕೂಡ 4 ಮ್ಯಾಚನ್ನು ಆಡಿ 7 ಪಾಯಿಂಟ್ನೊಂದಿಗೆ ಇದೀಗ ಅಂಕಪಟ್ಟಿಯಲ್ಲಿ ಎರಡನೆಯ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಸನ್ರೈಸರ್ಸ್ ತಂಡದ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಇದ್ರೆ ಹರ್ಷ್ ದುಬೆ 4 ಓವರನ್ನು ಬೌಲಿಂಗ್ ಮಾಡಿ 38 ರನ್ನನ್ನು ನೀಡ್ತಾರೆ. ಅವರಿಗೆ 1 ವಿಕೆಟ್ ಕೂಡ ಸಿಗುತ್ತೆ. ಇನ್ನು ಜಯದೇವ್ ಉನ್ನಡ್ಕರ್ ಅವರು 3 ಓವರನ್ನು ಬೌಲಿಂಗ್ ಮಾಡ್ತಾರೆ, 40 ರನ್ನನ್ನು ನೀಡ್ತಾರೆ. ಅವರಿಗೆ ಯಾವುದೇ ಒಂದು ವಿಕೆಟ್ ಸಿಗಲ್ಲ. ಇನ್ನು ಇಶಾನ್ ಮಲಿಂಗ ಕೂಡ 3 ಓವರನ್ನು ಬೌಲಿಂಗ್ ಮಾಡಿ 46 ರನ್ನನ್ನು ನೀಡ್ತಾರೆ. ಅವರಿಗೆ ಯಾವುದೇ ವಿಕೆಟ್ ಸಿಗಲ್ಲ. ಹರ್ಷಲ್ ಪಟೇಲ್ ಬೆಂಗಳೂರಿನ ಸ್ಟಾರ್ ಆಟಗಾರರು, ವಿಕೆಟ್ ಟೇಕರ್ ಕೂಡ ಆಗಿರ್ತಾರೆ. ಈಗ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರ ಆಡ್ತಿರುವಂಥ ಹರ್ಷಲ್ ಪಟೇಲ್ ಕೂಡ 2 ಓವರನ್ನು ಬೌಲಿಂಗ್ ಮಾಡಿ ಬರೋಬ್ಬರಿ 39 ರನ್ನನ್ನು ನೀಡ್ತಾರೆ, ಯಾವುದೇ ವಿಕೆಟ್ ಪಡ್ಕೊಂಡಿರಲ್ಲ. ಇನ್ನು ಶಿವಾಂಗ್ ಎನ್ನುವಂಥ ಒಬ್ಬ ಅದ್ಭುತ ಬೌಲರ್ 4 ಓವರನ್ನು ಬೌಲಿಂಗ್ ಮಾಡಿ 33 ರನ್ ನೀಡಿ ಬರೋಬ್ಬರಿ 3 ವಿಕೆಟನ್ನು ಪಡ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಇವತ್ತಿನ ಬೌಲಿಂಗ್ ಅಟ್ಯಾಕ್ ಅಂತ ಬಂದಾಗ ಪಂಜಾಬ್ ಕಡೆಯಿಂದ ಶಶಾಂಕ್ ಸಿಂಗ್ 2 ವಿಕೆಟನ್ನು ಪಡ್ಕೊಳ್ತಾರೆ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಕಡೆಯಿಂದ ಶಿವಾಂಗ್ ಅವರು 3 ವಿಕೆಟನ್ನು ಪಡ್ಕೊಳ್ತಾರೆ. ಇದು ಒಂದು ಹಂತ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಓಪನರ್ಗಳಾದಂಥ ಅಭಿಷೇಕ್ ಶರ್ಮಾ ಅವರು 2 ಓವರ್ನಲ್ಲಿ 1 ಓವರ್ನಲ್ಲಿ 24 ಮತ್ತೊಂದು ಓವರ್ನಲ್ಲಿ 24 ರನ್ನನ್ನು ಸಿಡಿಸುವ ಮುಖಾಂತರ ಪಂಜಾಬ್ ಕಿಂಗ್ಸ್ ತಂಡದ ಬೌಲಿಂಗನ್ನು ಧೂಳಿಪಟ ಮಾಡ್ತಾರೆ. ಆದರೆ ಅದಾದ ನಂತರ ಬಂದ ಬ್ಯಾಟ್ಸ್ಮನ್ಗಳು ಅವರ ಒಂದು ಫೌಂಡೇಶನ್ನ ಕ್ಯಾರಿ ಮಾಡುವಲ್ಲಿ ವಿಫಲರಾದ ಕಾರಣಕ್ಕಾಗಿ ಕೇವಲ ಭರ್ಜರಿ ಮೊತ್ತವಾದರೂ ಕೂಡ 250-220 ಹೋಗುವಂಥ ಹಾದಿಯಲ್ಲಿದ್ದಂಥ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮುಂದಿನ ಹಂತದಲ್ಲಿ ಬ್ಯಾಟಿಂಗ್ನಲ್ಲಿ ವೈಫಲ್ಯವನ್ನು ಕಂಡು, ಹೀಗಾಗಿ ಸುಲಭವಾದ ಪಿಚ್ನಲ್ಲಿ ಬ್ಯಾಟಿಂಗ್ ಮಾಡಿದಂಥ ಸನ್ರೈಸರ್ಸ್ ಹೈದರಾಬಾದ್ ತಂಡ ಕೊಟ್ಟಂಥ 219 ರನ್ಗಳ ಟಾರ್ಗೆಟನ್ನು ಪಂಜಾಬ್ ಕಿಂಗ್ಸ್ ತಂಡ 8 ಎಸೆತಗಳು ಬಾಕಿ ಇರುವಂತೆ 6 ವಿಕೆಟ್ಗಳು ಇರುವಂತೆ ಸುಲಭವಾಗಿ ಗೆದ್ದು ಇದೀಗ ಸೋಲಿಲ್ಲದ ಸರದಾರನಾಗಿ ಮತ್ತೊಮ್ಮೆ ಮಿಂಚ್ತಾ ಇದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.